ಚಿಂತನ ಮೋಹನ್ ವೆರ್ಣೇಕರ್ ಅವರಿಂದ. ಜೀವನವೆಂದರೆ ಕೇವಲ ಮುಂದೆ ಸಾಗುವ ಓಟವಲ್ಲ, ಅದು ವಿವೇಕದಿಂದ ಇಡುವ ಹೆಜ್ಜೆಗಳ ಪಯಣ. ನಾವು ಮಾತನಾಡುವ ಮಾತು, ತೆಗೆದುಕೊಳ್ಳುವ ನಿರ್ಧಾರ, ಮಾಡುವ ಕೆಲಸ ಇವೆಲ್ಲವೂ ನಮ್ಮ ಭವಿಷ್ಯವನ್ನು ರೂಪಿಸುತ್ತವೆ. ಆದ್ದರಿಂದ ಪ್ರತಿಯೊಂದು ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇಡುವುದು ಅತ್ಯಗತ್ಯ. ನಮ್ಮ ಈ ದೀರ್ಘ ಪ್ರಯಾಣದಲ್ಲಿ ಹೂವಿನ ಹಾದಿಗಳು ಇರುತ್ತವೆ, ಮುಳ್ಳಿನ ಹಾದಿಗಳು ಇರುತ್ತವೆ, ಕೆಲವೊಮ್ಮೆ ಸಮತಟ್ಟಾದ ದಾರಿಗಳು ಸಿಗುತ್ತವೆ, ಮತ್ತು ಕೆಲವೊಮ್ಮೆ ತಿರುವುಗಳು, ಏರಿಳಿತಗಳು, ಅಡೆತಡೆಗಳು ಎದುರಾಗುತ್ತವೆ. ಇಂತಹ ಬದುಕಿನ ಪಥದಲ್ಲಿ ನಾವು ಇಡುವ ಪ್ರತಿಯೊಂದು ಹೆಜ್ಜೆ ಹೆಚ್ಚು ಮಹತ್ವ ಪಡೆಯುತ್ತದೆ. ಏಕೆಂದರೆ ಒಂದು ಸರಿಯಾದ ಹೆಜ್ಜೆ ಬದುಕನ್ನು ಎತ್ತರಕ್ಕೆ ಕೊಂಡೊಯ್ಯಬಹುದು, ಒಂದು ತಪ್ಪು ಹೆಜ್ಜೆ ಜೀವನವನ್ನೇ ಸಂಕಷ್ಟದ ಅಂಚಿಗೆ ತಳ್ಳಬಹುದು. ಎಚ್ಚರಿಕೆ ಎಂದರೆ ಭಯದಿಂದ ಬದುಕುವುದಲ್ಲ, ಜಾಗೃತಿಯಿಂದ ಬದುಕುವುದು. ನಮ್ಮ ಪ್ರತಿಯೊಂದು ಆಲೋಚನೆ, ಪ್ರತಿಯೊಂದು ಮಾತು, ಪ್ರತಿಯೊಂದು ನಿರ್ಧಾರ ಮತ್ತು ಪ್ರತಿಯೊಂದು ಕೃತಿಯಲ್ಲೂ ಎಚ್ಚರಿಕೆಯ ಬೆಳಕು ಇರಬೇಕು. ಆ ಬೆಳಕೆ ತಪ್ಪುಗಳಿಂದ ನಮ್ಮನ್ನು ಕಾಪಾಡುವ ದೀಪವಾಗುತ್ತದೆ. ನಾವು ಹಲವಾರು ಬಾರಿ ಕ್ಷಣಿಕ ಭಾವೋದ್ವೇಗಕ್ಕೆ ಒಳಗಾಗಿ ಮಾತನಾಡಿಬಿಡುತ್ತೇವೆ. ಕೋಪದಲ್ಲಿ ಉಚ್ಚರಿಸಿದ ಒಂದು ಮಾತು, ಅಹಂಕಾರದಲ್ಲಿ ತೆಗೆದುಕೊಂಡ ಒಂದು ನಿರ್ಧಾರ ಅಥವಾ ಅವಸರದಲ್ಲಿ ಮಾಡಿದ ಒಂದು ಕೆಲಸ ವರ್ಷಗಳ ಕಾಲ ಕಟ್ಟಿದ ಸಂಬಂಧಗಳನ್ನು ಕ್ಷಣಾರ್ಧದಲ್ಲಿ ಕುಸಿಯುವಂತೆ ಮಾಡಬಹುದು. ಒಡೆದ ಕನ್ನಡಿಯನ್ನು ಅಂಟಿಸಬಹುದೇ ಹೊರತು ಅದರ ಬಿರುಕುಗಳನ್ನು ಅಳಿಸಲಾಗುವುದಿಲ್ಲ. ಹಾಗೆಯೇ ನೋಯಿಸಿದ ಮನಸ್ಸನ್ನು ಸಮಾಧಾನಪಡಿಸಬಹುದೇ ಹೊರತು ಗಾಯದ ಗುರುತುಗಳು ಬಹಳ ದಿನ ಉಳಿಯುತ್ತವೆ. ಮಹಾಭಾರತದಲ್ಲಿ ವಿದುರನ ಒಂದು ನೀತಿ ಹೀಗಿದೆ: ಯೋಚಿಸದೆ ಕೈಗೊಂಡ ಕಾರ್ಯವು ನಂತರ ದುಃಖಕ್ಕೆ ಕಾರಣವಾಗುತ್ತದೆ. ಈ ಒಂದು ವಾಕ್ಯವೇ ಜೀವನದ ದೊಡ್ಡ ಪಾಠ. ಪ್ರತಿಯೊಂದು ಹೆಜ್ಜೆಯ ಮೊದಲು ಒಂದು ಕ್ಷಣ ಯೋಚಿಸಿದರೆ ಅನೇಕ ವರ್ಷಗಳ ಪಶ್ಚಾತ್ತಾಪವನ್ನು ತಪ್ಪಿಸಬಹುದು. ಆತುರವು ವೇಗವನ್ನು ಕೊಡಬಹುದು, ಆದರೆ ಎಚ್ಚರಿಕೆ ದಿಕ್ಕನ್ನು ತೋರಿಸುತ್ತದೆ. ಬದುಕಿಗೆ ವೇಗ ಮಾತ್ರ ಸಾಕಾಗುವುದಿಲ್ಲ, ಸರಿಯಾದ ದಿಕ್ಕೂ ಬೇಕು. ದಿಕ್ಕಿಲ್ಲದ ವೇಗ ಅಪಾಯಕ್ಕೆ ಕರೆದೊಯ್ಯುತ್ತದೆ. ಎಚ್ಚರಿಕೆಯೊಂದಿಗೆ ಇಟ್ಟ ಹೆಜ್ಜೆ ಯಶಸ್ಸಿನತ್ತ ಕರೆದೊಯ್ಯುತ್ತದೆ. ಆದ್ದರಿಂದ ಬದುಕಿನಲ್ಲಿ ಮುಂದೆ ಸಾಗೋಣ, ಕನಸು ಕಾಣೋಣ, ಧೈರ್ಯದಿಂದ ಪ್ರಯತ್ನಿಸೋಣ. ಆದರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ವಿವೇಕ, ಜಾಗರೂಕತೆ ಮತ್ತು ಆತ್ಮಸಾಕ್ಷಿಯನ್ನು ಜೊತೆಗಿಟ್ಟುಕೊಳ್ಳೋಣ.